ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಡುಗೆ ಮನೆಯಿಂದನೇ ಇವತ್ತು ವೀಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ದಿನ ಆಯಿತು ವೀಡಿಯೋ ಮಾಡ್ದಲೇ. ಕಾರಣಾಂತರದಿಂದ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇವತ್ತು ಏನಾಯಿತು ಅಂತಂದರೆ, ಬೆಳಿಗ್ಗೆ ಬಾಗಿಲಿಗೆ ನೀರು ಹಾಕೋದ್ರಿಂದನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇವಾಗಲೂ ಇವಾಗ ಏನಾಗ್ತಾಯಿದೆ ಅಂದರೆ, ಇದರಲ್ಲಿ ಒಂದು ವಿಷಯನ ಹೇಳಬೇಕು. ಪೂರ್ತಿಯಾಗಿ ವೀಡಿಯೋನ ನೋಡಿ. ನನಗೆ ಒಂಥರ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಏನು ವಿಷಯ ಅಂತ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ನಾನು ಒಂದು ರೆಸಿಪಿನೂ ಶೇರ್ ಮಾಡ್ತಾಯಿದ್ದೀನಿ. ನೀವು ಹಂಗೆ ನೋಡೋದ್ರೇ ಗೊತ್ತಾಗುತ್ತೆ ಅಂತ ಅಂದ್ಕೋತೀನಿ. ನಾನೇನು ಶೇರ್ ಮಾಡೋದು ಬೇಡ ಅಂತ, ಅಂದರೆ ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಪಲಾವ್ ಮಾಡ್ಕೋತಾ ಇದ್ದೀನಿ. ಗ್ರೀನ್ ಪಲಾವು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡುವಾಗಲೇ ನಿಮಗೇನು ಅರ್ಥ ಆಗುತ್ತೆ ಅದನ್ನು ಹೇಳಿ, ಅಥವಾ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಯಾಕಂದರೆ ನಾನಿವಾಗ ಬೇರೆ ವಿಷಯದ ಬಗ್ಗೆ ಶೇರ್ ಮಾಡ್ಕೋಬೇಕು. ಹಾಗಾಗಿ ಏನಪ್ಪ ಅಂತಂದರೆ, ನನ್ನ ಮಗಳದು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾಳೆ. ಅಂದರೆ ತುಂಬ ವರ್ಷನೇ ಇತ್ತು ಯೂಟ್ಯೂಬ್ ಚಾನಲ್, ಬಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇನ್ಮೇಲೆ ಸ್ಟೂಡೆಂಟ್ಸ್ ಲೈಫ್ ಯಾವ ರೀತಿಯಾಗಿರುತ್ತೆ ಅಂತ ಅವಳ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿರಿ ಸಂಯುಕ್ತ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ನೇಮು. ಪ್ಲೀಸ್ ದಯವಿಟ್ಟು ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರಿಗೆಲ್ಲ ಮಕ್ಕಳಿದಾರಲ್ವ, ಮಕ್ಕಳಿಗೆ ತೋರಿಸಿ ಮಿನಿ ವ್ಲಾಗನ್ನು ಮಾತ್ರನೇ ಮಾಡಬೇಕಂತ ಅಂದ್ಕೊಂಡಿರೋದು, ಅವರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕೂಡ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಮಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಜೊತೆಗೆ ಮಿನಿ ವ್ಲಾಗ್ ಯಾವಾಗಿಂದ, ನಾಳೆಯಿಂದ ಅಪ್ಲೋಡ್ ಆಗ್ಬೋದು ಅನಿಸುತ್ತೆ. ಇವತ್ತು ಒಂದು ಶಾರ್ಟನ್ನು ಕೂಡ ಅಪ್ಲೋಡ್ ಆಗಿದೆ ಆಲ್ರೆಡಿ. ಅದಕ್ಕಾಗಿ ಇಲ್ಲೇ ಫಸ್ಟೇ ಹೇಳ್ತಾ ಇದ್ದೀನಿ, ಆ ಒಂದು ಮಿನಿ ವ್ಲಾಗ್ ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಫಸ್ಟೇ ಹೇಳ್ತಾ ಇದ್ದೀನಿ. ಸಿರಿ ಸಂಯುಕ್ತ ಅಂತ ಹೇಳಿ ಸರ್ಚ್ ಮಾಡಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಅವರ ಒಂದು ಚಾನಲ್ ಓಪನ್ ಆಗುತ್ತೆ. ಅದನ್ನು ನೀವು ವೀಡಿಯೋಸ್ನ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸ್ಬೋದು. ಇನ್ಸ್ಪಿರೇಷನ್ ಆಗೋ ಥರನೇ ವೀಡಿಯೋಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮಗಳು ಚಾನಲ್ಲು ಮತ್ತು ನನ್ನ ಚಾನಲ್ ಇಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಫ್ಯಾಮಿಲಿಗೆ ನೀವು ಹೆಲ್ಪ್ ಮಾಡಲೇಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಸಿಂಪಲ್ಲಾಗಿ ನಾನು ಪಲಾವ್ ರೆಸಿಪಿನ ಮಾಡ್ತಾ ಇರೋದು. ಮಸಾಲೆ ಅಂತ ಹಾಕಿರೋದು ಒಂದು ಸ್ವಲ್ಪ ಅರಿಶಿನ ಪುಡಿ, ಜೊತೆಗೆ ಬಿರಿಯಾನಿ ಪೌಡರ್, ರೆಡಿ ಬಿರಿಯಾನಿ ಪೌಡರ್ ಸಿಗುತ್ತಲ್ವ, ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಮನೇಲಿ ಮಾಡಿರೋ ಬಿರಿಯಾನಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ರೀಸನ್ ಅಂತ ಹೇಳಿದೆ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿರಲಿಲ್ಲ ಅಂತ. ಏನಿಲ್ಲ, ಮನೇಲಿ ಫ್ಯಾಮಿಲಿ ಎಲ್ಲರೂ ಇರೋದರಿಂದ ಸ್ವಲ್ಪ ವಾಯ್ಸ್ ಓವರ್ ಕೊಡೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಹಂಗಾಗಿ ನಾನು ವೀಡಿಯೋನ ಸ್ವಲ್ಪ ಎಡಿಟ್ ಕೂಡ ಮಾಡಿಟ್ಕೊಂಡಿದ್ದೆ. ಅದಕ್ಕೆ ವಾಯ್ಸ್ ಓವರ್ ಒಂದು ಕೊಡೋದೇ ಲೇಟಾಗಿತ್ತು. ಹಂಗಾಗಿಬಿಟ್ಟು ನಾನು ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತು ವಾಯ್ಸ್ ಓವರ್ನ ಕೊಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಹಂಗೇ ಬೆಳಿಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಕೆಲವೊಂದು ಮುಂಚಿನ ಥರ ಇವಾಗ ವೀಡಿಯೋಸ್ ಇರೋದಿಲ್ಲ ಅನ್ಕೋತೀನಿ, ಸ್ವಲ್ಪ ಚೇಂಜಸ್ ಆಗ್ಬೋದು. ಯಾಕಂದರೆ ನನ್ನ ಮಗಳು ಯಾವ ರೀತಿಯಾಗಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತಂದರೆ, ಬೇರೆಯವರಿಗೆ ಇನ್ಸ್ಪೈರ್ ಆಗಬೇಕು. ಅಂದರೆ ನಾನೇನು ಕೆಲಸಗಳು ಮಾಡ್ತಾಯಿದ್ದೆ ಅಲ್ವಾ, ಅವರು ಕೂಡ ಇದರಲ್ಲಿ ಮಧ್ಯೆ ಮಧ್ಯೆ ಒಂದೊಂದು ಕೆಲಸಗಳನ್ನ ಮಾಡಿ ಕೊಡ್ತಾಯಿದ್ರು. ಅವ್ರು ಮಾಡೋವಂಥದ್ದನ್ನು ಮಕ್ಕಳು ಮಾಡೋವಂಥ ಕೆಲಸಗಳೆಲ್ಲನೂ ಮಾಡ್ತಾರೆ, ಚಿಕ್ಕ ಪುಟ್ಟದೆಲ್ಲನೂ. ಅದು ಯಾವುದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ವೀಡಿಯೋಸ್ ಮಾಡ್ಕೋತಾ ಇರಬೇಕಾಗುತ್ತೆ. ಮಧ್ಯೆ ಮಧ್ಯೆ ಬಂದರೆ ಮಾತ್ರ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದು. ಆದರೆ ಅವ್ರ ಚಾನಲಲ್ಲೇ ಅಪ್ಲೋಡ್ ಮಾಡೋದ್ರಿಂದ ಅವರು ಯಾವ ರೀತಿಯಾಗಿ ಏನು ನನಗೆ ಹೆಲ್ಪ್ ಮಾಡ್ತಾರೆ, ಓದೋದ್ರ ಬಗ್ಗೆ ಯಾವ ರೀತಿಯಾಗಿರುತ್ತೆ, ಏನು ಎತ್ತ ಅನ್ನೋದನ್ನು ಬೆಳಿಗ್ಗೆ ಎದ್ದಾಗಿಂದ ನಾನು ಆದಷ್ಟು ಈವ್ನಿಂಗು ಕೂಡ ಬಂದಮೇಲೆ, ಸ್ಕೂಲಿಂದ ಬಂದಮೇಲೂ ಹೇಗಿರುತ್ತೆ ಅಂಥೇಳಿ ಏನು ಶೇರ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೋಡೋಣ ಯಾವ ರೀತಿಯಾಗಿ ಹೋಗುತ್ತೆ ಅಂತ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಏನಾದರೂ ಚೇಂಜಸ್ ಬೇಕಂದರೆ, ಅಥವಾ ನನ್ನ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತಂದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನು ಚೇಂಜಸ್ ಬೇಕೋ ಅದನ್ನು ನಾವು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ. ವಾರ ಮಾಡಬೇಕಿತ್ತು. ಹಂಗಾಗ್ಬಿಟ್ಟು ಮಕ್ಕಳನ್ನ ತಿಂಡಿ ಎಲ್ಲ ಮಾಡಿ ಬಾಕ್ಸಿಗೆಲ್ಲ ಹಾಕಿ ಸ್ಕೂಲಿಗೆ ಕಳಿಸಿದ್ಮೇಲೆ ನಾನಿವಾಗ
ಮನೆ ಒರೆಸ್ಕೋಬೇಕಿತ್ತು. ಹಾಗಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಕಸ ಎಲ್ಲ ಗುಡಿಸಿ ಆಯಿತು. ಇವಾಗ ನಾನು ಮನೆ ಒರೆಸ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಅಡುಗೆ ಮನೆಯಿಂದ ರೂಮಿಂದ ಎಲ್ಲನೂ ಒಂದು ಕಡೆಯಿಂದ ಪೂರ್ತಿಯಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ಆಯಿತು. ಇವಾಗ ಮನೆ ಒರೆಸ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದು. ಇವಾಗ ಮನೆ ಒಂದು ಒರೆಸ್ಕೊಂಡ್ಬಿಟ್ರೆ ಮತ್ತು ಫುಲ್ಲೆಲ್ಲ ಕ್ಲೀನ್ ಆಗಿಬಿಡುತ್ತೆ. ವಾರದಲ್ಲಿ 2 ಟೈಮ್ ಇಷ್ಟು ಇದರಲ್ಲಿ ತಲೆ ಕೆಡಿಸ್ಕೊಂಡು ಕ್ಲೀನ್ ಮಾಡ್ತೀನಿ. ಇನ್ನು ಬಾಕಿ ಟೈಮಲ್ಲೆಲ್ಲ ನಾರ್ಮಲಾಗಿ ಎಲ್ಲ ಎತ್ತಿಟ್ಬಿಟ್ಟು ಹಂಗೆ ಸಿಂಪಲ್ಲಾಗಿ ಧೂಳೆಲ್ಲ ಹಿಂಗೆ ಅಂದ್ಕೊಂಡ್ಬಿಟ್ಟು ಚೇರ್ ಮೇಲಿಂದ ಎಲ್ಲನೂ ಸೋಫಾ ಮೇಲಿಂದ ಎಲ್ಲನೂ ಹಂಗೇ ಕಸ ಗುಡಿಸ್ಬಿಟ್ಬಿಡ್ತೀನಿ. ಮನೇನ ನಾನು ವಾರದಲ್ಲಿ 2 ಟೈಮ್ಸ್ ಅಷ್ಟೇ ಮನೆ ಒರೆಸೋದು, ಡೈಲಿ ಒರೆಸ್ತಾ ಇಲ್ಲ. ಮುಂಚೆ ಎಲ್ಲ ಡೈಲಿ ಒರೆಸ್ತಾ ಇದ್ದೆ, ಬಟ್ ಇವಾಗ ಟೈಮೇ ಸಾಕಾಗಲ್ಲ. ಸ್ಟಿಚಿಂಗ್ ಬೇರೆ ಇತ್ತು ಅಂತಂದರೆ ಅದು ನನಗೆ ಇದ್ದಿದ್ರಲ್ಲೂ ಟೈಮ್ ಸಾಕಾಗಲ್ಲ. ಹಂಗಾಗ್ಬಿಟ್ಟು ವಾರದ ದಿನ ಸ್ವಲ್ಪ ನಾನು ನಾಳೆ ವಾರ ಅಂತ ಗೊತ್ತಾಗುತ್ತಲ್ವ, ಆವಾಗ ಹಿಂದಿನ ದಿನವೇ ಸ್ವಲ್ಪ ಅರ್ಜೆಂಟ್ ಏನಾದರೂ ಇರೋದಿತ್ತು ಅಂದರೆ ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಇವಾಗ ವಾರದ ದಿನ ಸ್ವಲ್ಪ ನಾನು ಆರಾಮ್ಸೆ ಕೆಲಸಗಳಾಗ್ಬಿಡುತ್ತೆ ಅಂತ. ಇಲ್ಲಾಂತಂದರೆ ವಾರದ ದಿನವೂ ಅರ್ಜೆಂಟಾಗಿ ಕೊಡುವಂಥ ಸ್ಟಿಚಿಂಗ್ ಏನಾದರೂ ಇಟ್ಕೊಂಡಿದ್ದೆ ಅಂತಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಥರ ಆಗಿಬಿಡುತ್ತೆ. ಆವಾಗನೇ ನಂಗೆ ತಲೆನೋವು ಸ್ಟಾರ್ಟ್ ಆಗೋದು. ಮತ್ತು ಇನ್ನೊಂದು ವಿಷಯ ಹೇಳಬೇಕಿತ್ತು. ತಲೆನೋವಿಗೆ ಅಂತ ನಾನು ಹಾಸ್ಪಿಟಲಿಗೆ ತೋರಿಸ್ಕೊಂಬಂದಿದ್ದೆ, ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದರು ಅಂತ ಹೇಳಿದೆ. ಅದು ಕೂಡ ಅಷ್ಟೇ, ಜೊತೆಗೆ ಟ್ಯಾಬ್ಲೆಟ್ಸ್ ಎಲ್ಲನೂ ಕೊಟ್ಟಿದ್ದರು. ಅದೇನು ಅಂತಂದರೆ ನೈಟ್ ಆ ಟ್ಯಾಬ್ಲೆಟ್ಸನ್ನು ನುಂಗಿದ್ರೆ ಅಂದರೆ 8 ಗಂಟೆಗೆಲ್ಲ ಊಟ ಮುಗಿಸಿ ಟ್ಯಾಬ್ಲೆಟ್ ತೊಗೋಬೇಕು, ಇಲ್ಲಾಂದರೆ ಬೆಳಿಗ್ಗೆ ಬೇಗ ಎಚ್ಚರಾಗಲ್ಲ ಅಂತ. ಅದೇ ಉದ್ದೇಶದಿಂದನೇ ನಾನು ಸ್ವಲ್ಪ ಬೆಳಿಗ್ಗೆ ಲೇಟಾಗಿ ಎದ್ದೇಳ್ತಾ ಇರೋದು. ಹಾಗಾಗಿ ಸ್ವಲ್ಪ ವಾರ ಮಾಡೋದು ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಅದೇ ಒಂದು ಉದ್ದೇಶಕ್ಕೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಿಧಾನವಾಗಿಯೇ ಮನೆ ಕ್ಲೀನ್ ಮಾಡಿಕೊಂಡು ಸಂಜೆ ಟೈಮು ವಾರನ ಮಾಡ್ತೀನಿ ಇತ್ತೀಚೆಗೆ. ಆದರೆ ಇವತ್ತು ಅತ್ತೆ ಕೂಡ ಇದ್ದರು, ಹಾಗಾಗಿ ಹೂವೆಲ್ಲ ಎತ್ಕೊಂಬಂದು ಇಟ್ಬಿಟ್ಟಿರ್ತಾರೆ ನಾನು ಸ್ನಾನ ಆಗೋಷ್ಟೊತ್ತಿಗೆ ಅಂತ ಹೇಳಿ, ಆಮೇಲೆ ಬೇಗ ಪೂಜೆ ಮುಗಿಸ್ಕೋಬೋದು ಅಂತ ಹೇಳಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಹೂವೆಲ್ಲ ತೊಗೊಂಬಂದು ಇಟ್ಟಿದ್ದರು. ನಾನು ಬೇಗ ಪೂಜೆ ಮಾಡಿಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅಂತ. ಯಾಕಂದರೆ ಡಾಕ್ಟರ್ ಕೂಡ ಹೇಳಿದರು ಏನಂತ, ಹೊಟ್ಟೆ ಹಸಿವನ್ನು ತಡಿಬೇಡಿ ಅಂತ. ತಲೆನೋವು ಇರೋರು ಹಸು ತಡೆದಾಗ್ಲೇ ತಲೆನೋವು ಜಾಸ್ತಿ ಬರೋದು ಅಂತ ಹೇಳಿದರು. ಹಸಿವಾದ್ರೂ ಕೂಡ ಮಧ್ಯೆ ಮಧ್ಯೆ ಏನಾದರೂ ಸ್ವಲ್ಪ ತಿನ್ಕೊಳ್ಳಿ ಅಂತ. ಹಂಗಾಗಿ ಕ್ಯಾರೆಟು ಸೌತೆಕಾಯಿ ಅಂತ ಮಧ್ಯೆ ಸ್ವಲ್ಪ ತಿಂದ್ಕೊಂಡು ಮ್ಯಾನೇಜ್ ಮಾಡ್ತೀನಿ. ಹಿಂಗೇನಾದರೂ ಪೂಜೆ ಏನಾದರೂ ಲೇಟ್ ಆಯಿತು ಅಂತಂದರೆ. ಇವಾಗ ಹಂಗೇ ಎಲ್ಲ ಕೆಲಸನೂ ಮುಗಿಸ್ಕೊಳ್ತಾ ಮಧ್ಯೆ ಆ ಥರ ತಿನ್ಕೋತಾ ಎಲ್ಲ ಕೆಲಸ ಆಯಿತು. ಸ್ನಾನ ಮುಗಿಸ್ಕೊಂಬಂದು ಇವಾಗ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಮಗಳ ಚಾನಲ್ನೂ ಕೂಡ ದಯವಿಟ್ಟು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮಿಸ್ ಮಾಡ್ದಲೇ ಚೆಕ್ ಮಾಡಿ. ಆ ವಿಡಿಯೋನೂ ಕೂಡ ಇಷ್ಟ ಆದ್ರೂ ಲೈಕ್ ಶೇರ್ ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎರಡೂ ಚಾನಲ್ಗೂ ಕೇಳ್ಕೊತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.